ಅವಿನಾಶ್ IAS KAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾಲಿಟಿ PYQ ಮ್ಯಾರಥಾನ್ ಡೇ 4ಕ್ಕೆ ರಲ್ಲಿ ನಾವು KAS 2006ಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ. ಈಗಾಗಲೇ ನಾವು 1998 ಡೇ 1ರಲ್ಲಿ, 99 ಡೇ 2ರಲ್ಲಿ ಹಾಗೂ 2005ರಲ್ಲಿ ಬಂದಂಥದ್ದು ಡೇ 3ಯಲ್ಲಿ ನಾವು ಅನಲೈಸ್ ಮಾಡಿದ್ದೀವಿ. ಈಗ ಡೇ 4ರಲ್ಲಿ 2006ಕ್ಕೆ ಸಂಬಂಧಪಟ್ಟಂಥದ್ದನ್ನು ನೋಡೋಣ. ಮೊದಲ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992ರಲ್ಲಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಗ್ರಾಮ, ಮಧ್ಯಂತರ, ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯತ 3 ಹಂತಗಳಿರತಕ್ಕದ್ದು. ಈಗ ಪ್ರಸ್ತುತದಲ್ಲಿ ನೀವು ನೋಡಿದಾಗ ಎಷ್ಟು ಹಂತದ ಪಂಚಾಯತ್ಗಳಿವೆ? 3 ಹಂತದ ಪಂಚಾಯತಿಗಳು ಇವೆ ನಮ್ಮ ಹತ್ರ. ದ್ಯಾಟ್ ಮೀನ್ಸ್ ಇದು ಏನಂತಂದರೆ ಈ ಉತ್ತರ ಕರೆಕ್ಟ್ ಆಗಿದೆ. ಪ್ರತಿಯೊಂದು ಹಂತದ ಪಂಚಾಯಿತಿಯ ಸ್ಥಾನಗಳನ್ನು ಈ ಉದ್ದೇಶಕ್ಕಾಗಿಯೇ ಗುರುತು ಮಾಡಲಾಗಿರುವ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನಾಮನಿರ್ದೇಶನ ಅಂತ ಇದೆ ಪದ, ಮೂಲಕವಾಗಿಯೇ ತುಂಬತಕ್ಕದ್ದು. ಇಲ್ಲಿ ನೋಡಿ, ಪ್ರಾದೇಶಿಕ ಮತಕ್ಷೇತ್ರ ಅಂತಂತಂದರೆ ವಾರ್ಡ್ ಅಂತ ಕರಿತೀವಲ್ಲ, ವಾರ್ಡ್ ಪಂಚಾಯತಿಗಳಲ್ಲಿ. ಓಕೆ, ಅಲ್ಲಿ ವಾರ್ಡ್ ಮುಖಾಂತರ ನಾವು ಪಂಚಾಯಿತಿಯ ಸದಸ್ಯರನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ? ನಾಮನಿರ್ದೇಶನ ಮುಖಾಂತರ ಅಥವಾ ವೋಟಿಂಗ್ ಮುಖಾಂತರ ಮತ ಹಾಕುವುದರ ಮುಖಾಂತರವಾಗಿ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು. ಓಕೆ, ಆ ಕಾರಣಕ್ಕಾಗಿ ಏನಾಗುತ್ತೆ, ಈ ಆಪ್ಷನ್ ಏನಾಗುತ್ತೆ? ದಿಸ್ ಈಸ್ ರಾಂಗ್. ಪಂಚಾಯತ್ ಅಧಿಕಾರಾವಧಿಯು 5 ವರ್ಷಗಳಾಗಿರತಕ್ಕದ್ದು ಅನ್ನುವಂಥದ್ದು ಮೆನ್ಷನ್ ಇದೆ. ಓಕೆ, ಈ ಕಾರಣಕ್ಕಾಗಿ ಆಲ್ರೆಡಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳ ಅವಧಿ ಮುಗಿದ ಮೇಲೆಯೂ ಪಂಚಾಯತಿಗಳ ಚುನಾವಣೆಯನ್ನು ನಡೆಸಿಲ್ಲ ಅನ್ನುವಂಥದ್ದು ಆಪಾದನೆ ಇದೆ. ಅದನ್ನು ಓಕೆ, ಸೊ ಅಂದರೆ ಅದರ ಅರ್ಥ ಏನು ಅಂತಂದರೆ 5 ವರ್ಷ ಇದೆ ಅಂತಲೇ ಅರ್ಥ. ಓಕೆ, ಸೊ ಉತ್ತರ ಏನಿದೆ? ಎ ಮತ್ತು ಸಿ. ಎರಡನೇ ಪ್ರಶ್ನೆ, ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆದುಕೊಳ್ಳುವ ಅವಕಾಶವಿದೆ ಅನ್ನುವಂಥದ್ದು. ಓಕೆ, ಆಪ್ಷನ್ಗಳನ್ನು ನೋಡೋಣ. ಸಶಸ್ತ್ರ ಬಲಗಳ ಸಿಬ್ಬಂದಿಯ ಮುಖ್ಯಸ್ಥರ ನೇಮಕಾತಿಯಲ್ಲಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ನೇಮಕಾತಿಯಲ್ಲಿ, ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಯನ್ನಾಗಲು ಆಹ್ವಾನಿಸುವ ಅವಕಾಶ, ನ್ಯಾಯಾಲಯಗಳ ವಿಚಾರಣೆಯಿಂದ ಶಿಕ್ಷೆ ವಿಧಿಸಿದ ನಂತರ ಕ್ಷಮಾದಾನ ನೀಡುವ ಅಧಿಕಾರ, ದಂಡನೆ ತಗ್ಗಿಸುವ ಅಧಿಕಾರ. ಇಲ್ಲಿ ನೋಡಿ, ಯೂಶ್ವಲಿ ಮುಖ್ಯಸ್ಥರ ನೇಮಕಾತಿಗಳಲ್ಲಿ ಏನಾಗುತ್ತೆ ಅಂತ ಸಚಿವ ಸಂಪುಟ ಸಲಹೆ ಮುಖಾಂತರನೇ ನೇಮಕ ಮಾಡಲಿಕ್ಕಾಗತ್ತೆ. ಇನ್ನು ನ್ಯಾಯಮೂರ್ತಿಗಳ ನೇಮಕದಲ್ಲಿ ಕೊಲೆಜಿಯಂ ಸಿಸ್ಟಮ್ ಇದ್ದರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅದನ್ನು ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಆದರೆ ನೋಡಿ, ಸಚಿವ ಸಂಪುಟ ಯಾವ ಸಂದರ್ಭದಲ್ಲಿ ಇರೋದಿಲ್ಲ, ಅಂದರೆ ಯಾವ ಸಂದರ್ಭದಲ್ಲಿ ಸಲಹೆ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಎಲೆಕ್ಷನ್ ಆಗಿರುತ್ತೆ, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ತನ್ನ ಬಹುಮತವನ್ನು ಕಳೆದುಕೊಂಡಿರುತ್ತೆ. ಅಲ್ಲಿ ಬೇರೆ ಏನಂತಂದರೆ ಪಕ್ಷಗಳು ಕೂಡಿಕೊಂಡು ಸ್ಥಿರವಾದಂಥ ಬಹುಮತವನ್ನು ಹೊಂದಿಲ್ಲದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಏನಾಗುತ್ತೆ ಅಂತಂತಂದರೆ ವಿವೇಚನೆಯನ್ನು ಕೊಡುತ್ತೆ, ಡಿಸ್ಕ್ರಿಷನರಿ ಪವರನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರಗಳಿವೆ? ಇಲ್ಲಿ ನೋಡಿ, ಸಂಸತ್ತು ಅನ್ನುವಂಥ ಪದ ಇದೆ. ಓಕೆ, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ. ರಾಜ್ಯದ ಹೆಸರನ್ನು ಬದಲಾಯಿಸುವುದು ಅಂತಂದಾಗ ನಾವು 2005ನೇ KAS ಕ್ವಶನ್ ಪೇಪರ್ ಓದ್ತಕ್ಕಂಥ ಸಂದರ್ಭದಲ್ಲಿ ವಿಧಿ 3 ಮತ್ತು 4ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ವಿಶೇಷವಾಗಿ 3 ಸ್ಟೇಟ್ ರಿಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಗೆ ಇದು ಸಂಸತ್ತಿಗೆ ಅಧಿಕಾರವನ್ನು ನೀಡುತ್ತೆ. ಇಲ್ಲಿ ವಿಧಿ 3 ಇದೆಯಲ್ಲ, ಇಲ್ಲಿಯೇ ಯಾವ ಅಧಿಕಾರಗಳು ಅನ್ನೋದನ್ನು ಲಿಸ್ಟ್ ಮಾಡಿದ್ದಾರೆ. ಓಕೆ, ಸೊ ಯಾವ ಅಧಿಕಾರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ರಾಜ್ಯದ ಹೆಸರನ್ನು ಬದಲಾಯಿಸಲು ಇತ್ತೀಚೆಗೆ ಕೇರಳದಿಂದ ಕೇರಳಂ ಅಂತ ರಾಜ್ಯದ ಹೆಸರನ್ನು ಬದಲಾಯಿಸಲಾಗಿತ್ತು. ರಾಜ್ಯದ ಗಡಿ ರೇಖೆಗಳನ್ನು ಬದಲಾಯಿಸುವ ಅಧಿಕಾರ. ಫಾರ್ ಎಕ್ಸಾಂಪಲ್, ಆಂಧ್ರ ಪ್ರದೇಶವನ್ನು ಇಬ್ಬಾಗ ಮಾಡಿ ಏನು ಮಾಡ್ತು? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅನ್ನುವಂಥದ್ದನ್ನು ಇದು ಮಾಡಲಾಗಿತ್ತು. ಓಕೆ, ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ, ಇಲ್ಲಿಯೂ ಕೂಡ ಏನಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎಕ್ಸಾಂಪಲನ್ನು ನೀವು ನೋಡ್ಬೋದು.
ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ 2 ಅಥವಾ 3ಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ. ಈ ಅಧಿಕಾರವು ಕೂಡ ಸಂಸತ್ತಿಗೆ ವಿಧಿ 3ರ ಅಡಿಯಲ್ಲಿ ನೀಡಲಾಗಿದೆ. ಹಾಗಾಗಿ ಉತ್ತರ ಏನಾಗುತ್ತೆ? ಎ ಮತ್ತು ಬಿ, ಸಿ, ಡಿ, ಆಲ್ ಆಫ್ ದಿ ಅಬವ್. ಪ್ರಶ್ನೆ 4. ನಾನು ಅಂದರೆ ನೋಡಿ, ವಿಧಿ 3 ಇದೆಯಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನಾನು ಆಲ್ರೆಡಿ ಪದೇ ಪದೇ ಹೇಳ್ತಾ ಇರ್ತೀನಿ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ, ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಎಲ್ಲ ವಿಧಿಗಳನ್ನು ನೀವು ಏನಂತಂದರೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಎಕ್ಸಾಮ್ ಇರಲಿ, KA ಎಕ್ಸಾಮ್ ಇರಲಿ, KPSC ಎಕ್ಸಾಮ್ ಇರಲಿ, UPSC ಎಕ್ಸಾಮ್ ಇರಲಿ, ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನ ನೀವು ಮೆಮೊರೈಸ್ ಮಾಡಲೇಬೇಕು ಅನ್ನುವಂಥದ್ದು. ಆಮೇಲೆ ಅದನ್ನು ಡಿಟೇಲಾಗಿ ಓದ್ಕೊಳ್ಬೇಕು. ಅದು ನೇರವಾಗಿ ಬರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನಾದರೂ ಕೇಳಬಹುದು. ಅಂಥ ವಿಧಿಗಳಲ್ಲಿ ಏನಂತಂದರೆ ವಿಧಿ 3 ಮತ್ತು 4 ಕೂಡ ನೀವು ಪರಿಗಣನೆ ಮಾಡಬಹುದು. ಇನ್ನು ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ. ಓಕೆ, ಸ್ಪಷ್ಟವಾಗಿ ತಿಳಿಸಿಲ್ಲ ಅನ್ನೋದು ಮೊದಲು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದನ್ನು ಅಂಡರ್ಲೈನ್ ಮಾಡಿಕೊಂಡು ನೀವು ಪ್ರಶ್ನೆಯನ್ನು ಓದಬೇಕು. ಓಕೆ, ಆದರೆ ಅದು ಮೂಲಭೂತ ಹಕ್ಕು ಅಂತ ನ್ಯಾಯಾಲಯಗಳು ತೀರ್ಪುಗಳಲ್ಲಿ ಎತ್ತಿ ಹಿಡಿದಿವೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಹಾಗಾದರೆ ಮೊದಲ ಆಪ್ಷನನ್ನು ನೋಡೋಣ. ಕಾನೂನಿನ ಮುಂದೆ ಸಮಾನತೆ ಇದು ಇದೆಯಲ್ಲ ಸರ್, ವಿಧಿ ಯಾವುದು? 14. ಸಾರ್ವಜನಿಕ ಉದ್ಯೋಗದಲ್ಲಿ ತಾರತಮ್ಯ ಮಾಡದಿರುವುದು. ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಯಾವ ವಿಧಿ ಮಾತಾಡುತ್ತೆ? ವಿಧಿ ಗುಡ್ 16. ಇನ್ನು ಸಂಘ ಅಥವಾ ಒಕ್ಕೂಟಗಳ ರಚಿಸುವ ಹಕ್ಕು, ಇದು ಯಾವ ವಿಧಿಗೆ ಮಾತಾಡುತ್ತೆ? ವಿಧಿ 19. ಅದರಲ್ಲಿರ್ತಕ್ಕಂಥ 6 ವಿಶೇಷ ಹಕ್ಕುಗಳೇನಿದಾವ ಅದರಲ್ಲಿ ಇದು ಕೂಡ ಒಂದು. ಹಾಗಾಗಿ ನಮಗೆ ಉಳಿತಕ್ಕಂಥ ಆಪ್ಷನ್ ಏನಿದೆ? ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ಮೇಲೆ ಕೊಟ್ಟಂಥ ಎಲ್ಲ ಆಪ್ಷನ್ಗಳನ್ನ ಆಲ್ರೆಡಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ, ಸ್ಪಷ್ಟವಾಗಿ ತಿಳಿಸಲಾಗಿದೆ. ಓಕೆ, ಆದರೆ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ವಿಧಿ 19ರ ಅಡಿಯಲ್ಲಿ ಅದನ್ನು ಕೂಡ ಒಂದು ಮೂಲಭೂತ ಹಕ್ಕು ಅಂತ ನ್ಯಾಯಾಲಯಗಳು ಹಲವಾರು ತೀರ್ಪುಗಳಲ್ಲಿ ಹೇಳಿವೆ. ಅಂದರೆ ಪ್ರಶ್ನೆ ಯಾವ್ದು ಬರ್ಬೋದು? ಪತ್ರಿಕಾ ಸ್ವಾತಂತ್ರ್ಯ ವಿಧಿ 19ರ ಅಡಿಯಲ್ಲಿ ಮೂಲಭೂತ ಹಕ್ಕು, ಆದರೆ ಅದನ್ನು ಸಂವಿಧಾನದಲ್ಲಿ ಏನು ಮಾಡಿದ್ದಾರೆ? ಸ್ಪಷ್ಟವಾಗಿ ಹೇಳಿಲ್ಲ. 2 ಸೆಂಟೆನ್ಸ್ಗಳು ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ. ಸೊ ನಾನು ಪದೇ ಹೇಳ್ತಾ ಇದ್ದೆ, ಫಂಡಮೆಂಟಲ್ಸ್ ಭಾಗ 3 ಏನಿದೆಯಲ್ಲ, ಮೂಲಭೂತ ಹಕ್ಕುಗಳು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, HYT ಟಾಪಿಕ್. ಇನ್ನು 5ನೇ ಪ್ರಶ್ನೆ, ರಾಜೀವ್ ಗಾಂಧಿಯವರ ಸರ್ಕಾರದ ಅವಧಿಯಲ್ಲಿ ಕೆಳಕಂಡ ಯಾವ ಸುಧಾರಣೆಯನ್ನು ಮಾಡಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಓಕೆ, ಇಲ್ಲಿ ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ, ಸಂವಿಧಾನಕ್ಕೆ 73ನೇ ತಿದ್ದುಪಡಿ, MNF-ನೊಂದಿಗೆ ಮಿಜೋರಾಂ ಒಪ್ಪಂದ, ನೀರಿನ ಹಂಚಿಕೆ ಕುರಿತು ಬಾಂಗ್ಲಾದೇಶದೊಂದಿಗೆ ಪರಕ್ಕ ಅಣೆಕಟ್ಟು ಒಪ್ಪಂದ. ಇಲ್ಲಿ ಉತ್ತರ ಏನು ಅಂತಂತಂದರೆ ನೀರಿನ ಹಂಚಿಕೆ ಕುರಿತು ಬಾಂಗ್ಲಾದೇಶದೊಂದಿಗೆ ಪರಕ್ಕ ಅಣೆಕಟ್ಟು ಒಪ್ಪಂದ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಸಾರಿ ಪ್ರಶ್ನೆಗಳು ಬರೋದು, ಈ ರೀತಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಏನು ಅಂತಂತಂದರೆ ಕರೆಂಟ್ ಅಫೇರ್ಸ್ ಬೇಸು ಕ್ವಶನ್ಗಳು ಇರ್ತದೆ. ಓಕೆ, ಕರೆಂಟ್ ಅಫೇರ್ಸ್ ಬೇಸು ಕ್ವಶನ್ ಇರುತ್ತೆ. ಅಂದರೆ 2005 ಮತ್ತು 6ರ ಸಂದರ್ಭದಲ್ಲಿ ಈ ಪರಕ್ಕ ಅಣೆಕಟ್ಟಿಗೆ ಸಂಬಂಧಪಟ್ಟಂಥ ಚರ್ಚೆ ಆಗಿರುತ್ತೆ ಅಥವಾ ಕರೆಂಟ್ ಅಫೇರ್ದಲ್ಲಿ ಬಂದಿರುತ್ತೆ. ಅದನ್ನೊಂದು ಇದು ಮಾಡ್ಕೊಂಡು ಏನು ಮಾಡ್ತಾರಂದರೆ ಬೇರೆ ಇನ್ಫಾರ್ಮೇಷನ್ ಜೊತೆಗೆ ಕ್ಲಬ್ ಮಾಡಿ ಪ್ರಶ್ನೆಯನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಇದನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ಓದಿದರೆ ನೇರವಾಗಿ ಇದೇ ಉತ್ತರ ಅಂತ ನೀವು ಆವಾಗ ಹೇಳ್ಬೋದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ನಿಶ್ಚಿತ ಹೇಳಿಕೆ ಎ ಅನ್ನು ಕಾರಣ 6 ವಿವರಿಸಬೇಕಾಗಿದೆ. ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿದೆ? ನಿಶ್ಚಿತ ಹೇಳಿಕೆ ಅಂದರೆ ಹೇಳಿಕೆ ಯಾವುದಿದೆ? ಮೊದಲ ಅಥವಾ 2ನೇ ಲೋಕಸಭೆಗಳ ಸದಸ್ಯರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಂತರ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದ ಪಕ್ಷಗಳೆಂದರೆ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು. ಕಾರಣ. ಓಕೆ, ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ಕರೆಕ್ಟ್ ಆಗಿದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಮೊದಲ ಮತ್ತು 2ನೇ ಲೋಕಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು
ಕಮ್ಯುನಿಸ್ಟರು ಮತ್ತು ಸಮಾಜವಾದಿಗಳು ಜೊತೆಯಾಗಿ ಸೇರಿದರು. ಓಕೆ, ಇಲ್ಲಿ ಏನಂತಂತಂದರೆ ಈ ಇನ್ಫಾರ್ಮೇಷನ್ ತಪ್ಪಾಗಿದೆ. ಹಾಗಾಗಿ ಉತ್ತರ ಏನಾಗುತ್ತೆ, ಎ ಸರಿ ಇದೆ, ಆದರೆ 6 ತಪ್ಪಾಗಿದೆ. ಈ ರೀತಿಯಾದಂಥ ಪ್ರಶ್ನೆಗಳು ಏನು ಅಂದರೆ ಕೆಲವು ಬಾರಿ ನ್ಯೂಸಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಇದನ್ನು ಒಂದು ರೀತಿಯಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನುವಂಥ ಕಾರಣಕ್ಕಾಗಿ ನೆನ್ಪಿಡ್ಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಈಗ ಏನು ಅಂತಂತಂದರೆ 1ನೇ ಅಥವಾ 2ನೇ ಸಂಬಂಧಪಟ್ಟಂತೆ ಯಾವುದೇ ವಿಷಯವಾಗಲಿ ಅದು ನಮಗೆ ಗೊತ್ತಿರಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ನಾವೇನು ಅಂತಂದರೆ ಮೊದಲನೇ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ನೀವು ಮೆಮೊರೈಸ್ ಮಾಡಿದರೆ ಒಳ್ಳೆಯದು. ಏನು ಅಂತಂದ್ರೆ ಮತ್ತು ಯಾವುದೇ ಪ್ರಶ್ನೆಗಳಲ್ಲಿ ಈ ಇನ್ಫಾರ್ಮೇಷನ್ ನಿಮಗೆ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಉತ್ತರ ಏನು, ಎ ಸರಿ ಇದೆ, ಆರ್ ತಪ್ಪಾಗಿದೆ. ಭಾರತದ ಸಂವಿಧಾನ ಕೆಳಕಂಡ ಯಾವ ಪರಿಗಣನೆಗಳಿಗೆ ಒಳಪಟ್ಟು ಧರ್ಮವನ್ನು ಮುಕ್ತವಾಗಿ ಪ್ರತಿಪಾದಿಸುವ, ಆಚರಿಸುವ, ಪ್ರಚಾರ ಮಾಡುವ ಹಕ್ಕನ್ನು ಪುರಸ್ಕರಿಸಲಾಗಿದೆ. ಓಕೆ, ಇಲ್ಲಿ ನೋಡಿ, ಸಾರ್ವಜನಿಕ ಶಿಸ್ತು, ಹೌದು, ಇದನ್ನು ಒಳಪಟ್ಟು ಇದನ್ನು ಪಾಲಿಸಿ ನೀವೇನು ಮಾಡಬೇಕಂತಂದರೆ ಈ ವಿಧಿ 25 ನೀವು ವಿಧಿ 25ರಲ್ಲಿ ಏನಾಗುತ್ತೆ, ಮೂಲಭೂತ ಹಕ್ಕನ್ನು ನೀವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎ ಈಸ್ ಕರೆಕ್ಟ್. ಓಕೆ, ಆಮೇಲೆ ನೈತಿಕತೆ, ಇದು ಕೂಡ ಕರೆಕ್ಟ್ ಇದೆ. ಆರೋಗ್ಯ, ಸಮುದಾಯದ ಧಾರ್ಮಿಕ ನಂಬಿಕೆಗಳು. ಸೊ ಇಲ್ಲಿರ್ತಕ್ಕಂಥ ಉತ್ತರ ಏನಾಗುತ್ತೆ, ಎ ಬಿ ಸಿ ಡಿ. ಅಗೇನ್ ಈಗ 2005-6ರಲ್ಲಿಯೇ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ನಾವಿನ್ನೂ ಸಂಪೂರ್ಣ ಕ್ವಶನ್ಗಳನ್ನ ಮುಗಿಸಿಲ್ಲ. ಆಲ್ರೆಡಿ ಮತ್ತು ಮೂಲಭೂತ ಹಕ್ಕುಗಳ ಪಾರ್ಟ್ 3 ಭಾಗ 3ರಿಂದ ಮತ್ತೆ ಪ್ರಶ್ನೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ರಾಷ್ಟ್ರಪತಿ ಚುನಾವಣೆಯ ಮತದಾರರ ಸಂಯೋಜನೆಯು ಕೆಳಕಂಡ ಯಾರನ್ನು ಒಳಗೊಂಡಿರುತ್ತದೆ? ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು. ಸಂಸತ್ತಿನ 2 ಸದನಗಳಂತಂದರೆ ಲೋಕಸಭಾ ಮತ್ತು ರಾಜ್ಯಸಭಾ. ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಓಕೆ, ವಿಧಾನಸಭೆಯ ಚುನಾಯಿತ ಸದಸ್ಯರು. ರಾಜ್ಯಗಳ ಮೇಲ್ಮನೆಗಳ ಅಂದರೆ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು. ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು. ಈಗ ವಿಧಾನ ಪರಿಷತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಇಲ್ಲ, ಕೆಲವೇ ರಾಜ್ಯಗಳಲ್ಲಿದೆ. ಹಾಗಾಗಿ ಇವರಿಗೆ ಏನಾದರೂ ನಾವು ವೋಟಿಂಗ್ ರೈಟ್ಸನ್ನು ಕೊಟ್ಟರೆ ರಾಜ್ಯಗಳ ನಡುವೆ ಏನಾಗುತ್ತೆ, ತಾರತಮ್ಯವನ್ನು ಮಾಡಿದಂತೆ ಆಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಸಿ ಅಂತಕ್ಕಂಥ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಇದು ತಪ್ಪಂತ ನಾವು ಮಾಡಿಕೊಂಡಾಗ ಇಲ್ಲಿ ನೋಡಿ ಎಲಿಮಿನೇಷನ್. ಒಂದು ಸಿಯನ್ನು ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಇದು ತಪ್ಪು ಅಂತ ನೀವೇನಾದರೂ ಐಡೆಂಟಿಫೈ ಮಾಡಿದರೆ ಸಿ ರಾಂಗ್, ಸಿ ಇದೆ ರಾಂಗ್. ಇಲ್ಲಿ ಏನು ಉಳಿತಾ ಆನ್ಸರ್, ಎ ಮತ್ತು ಬಿ. ನೆಕ್ಸ್ಟ್ ಕ್ವಶನ್. ಕೆಳಕಂಡ ಯಾವ ರೀತಿಯ ವಿವಾದದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ಅಧಿಕಾರ ವ್ಯಾಪ್ತಿ ಒರಿಜಿನಲ್ ಜುರಿಸ್ಡಿಕ್ಷನ್ ಇರಬೇಕೆಂದಿಲ್ಲ? ಓಕೆ, ಯಾವ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ವ್ಯಾಪ್ತಿ ಇರಬೇಕೆಂದಿಲ್ಲ? ಓಕೆ, ನೋಡೋಣ. ಈಗ ಭಾರತ ಸರ್ಕಾರ ಅಥವಾ ಯಾವುದೇ ಒಂದು ಅನೇಕ ರಾಜ್ಯಗಳ ನಡುವಿನ ವಿವಾದ ಅಂದರೆ ಇಂಥ ವಿವಾದ ಆದಂಥ ಸಂದರ್ಭದಲ್ಲಿ ನಾವು ಯೂಶ್ವಲಿ ಸ್ಟೇಟ್ಗಳು ಏನು ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ತಮಿಳುನಾಡು ಕೇಂದ್ರದ ನಡುವೆ ತಿಕ್ಕಾಟ ಆದಾಗ ತಮಿಳುನಾಡು ಸರ್ಕಾರ ಎಲ್ಲಿ ಹೋಗಿತ್ತು ಸರ್, ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅಂದರೆ ಮೂಲ ಅಧಿಕಾರ ಸುಪ್ರೀಂ ಕೋರ್ಟ್. ಇದು ಏನಿದೆ ಅಂತಂದರೆ ಅಧಿಕಾರ ಇದೆ, ಮೂಲ ವ್ಯಾಪ್ತಿ ಅಧಿಕಾರ ಇದೆ. ಓಕೆ, ಭಾರತ ಸರ್ಕಾರ ಒಂದು ಕಡೆಯಲ್ಲಿ, ಅನೇಕ ರಾಜ್ಯಗಳು ಇನ್ನೊಂದು ಕಡೆಯಲ್ಲಿ, ಅನೇಕ ರಾಜ್ಯಗಳ ನಡುವೆ ನಡೆದಂಥ ವಿವಾದ ಅಥವಾ ಅನೇಕ ರಾಜ್ಯಗಳ ನಡುವೆ ನಡೆದಂಥ ವಿವಾದ, ಇದು ಕೂಡ ಏನಾಗುತ್ತೆ, ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. 2 ಅಥವಾ ಅನೇಕ ರಾಜ್ಯಗಳ ನಡುವಿನ ವಿವಾದ, ಅದು ಕೂಡ ಬರುತ್ತೆ. ಅಂದರೆ ಈ 3 ಸೆಂಟೆನ್ಸ್ಗಳು ಒಂದನ್ನೇ ವಿಷಯವನ್ನು ರಿಪೀಟ್ ಮಾಡ್ತಾ ಇದೆ. ಹಾಗಾಗಿ ನಮಗೆ ಉಳಿತಕ್ಕಂಥ ಆಪ್ಷನ್ ಏನು ಅಂತಂತಂದರೆ ಡಿ. ಈಗ ನೋಡಿ, ಈಗ ಅಂದರೆ ಏನರ್ಥ ಏನಂತಂದರೆ ಮೊದಲನೇ ಸೆಂಟೆನ್ಸ್ ಏನಾದರೂ ಕರೆಕ್ಟ್ ಅಂತ ಅಂದ್ಕೊಂಡ್ರೆ, ಕರೆಕ್ಟ್ ಇನ್ ದ ಸೆನ್ಸ್ ಮೂಲ ಅಧಿಕಾರ ವ್ಯಾಪ್ತಿ ಇದೆ ಅಂತ ನಾವು ವಿಚಾರ ಮಾಡಿದರೆ ಈ 3ರಲ್ಲಿಯೂ ಇರಲೇಬೇಕು.
ಓಕೆ, ಇದರಲ್ಲಿ B1 ಕರೆಕ್ಟ್ ಅಂತ ಅಂದ್ಕೊಂಡ್ರೆ B1ರಲ್ಲಿ ಅಧಿಕಾರ ವ್ಯಾಪ್ತಿ ಇದೆ ಅಂತ ಅಂದ್ಕೊಂಡ್ರೆ ಸಿಯಲ್ಲಿನೂ ಅಧಿಕಾರ ವ್ಯಾಪ್ತಿ ಇರಬೇಕಾಗತ್ತೆ, ಎಯಲ್ಲಿನೂ ಅಧಿಕಾರ ವ್ಯಾಪ್ತಿ ಇರಬೇಕಾಗತ್ತೆ. ಹಾಗಾಗಿ ಈ ಮೂರೂ ಆಪ್ಷನ್ ಕೂಡ ಒಂದೇ ವಿಷಯವನ್ನು ಹೇಳ್ತಾ ಇದ್ದಾವೆ. ಇದನ್ನು ಬಿಟ್ಟು ಉಳಿದಂಥ ಆಪ್ಷನ್ ಏನಿದೆ ಅದು ಅಂತಾರಾಜ್ಯ ಜಲವಿವಾದ. ಅಂತಾರಾಜ್ಯ ಜಲವಿವಾದ. ವಿಧಿ ಇನ್ನು ಪ್ರಶ್ನೆ 10. ಇಲ್ಲೇನು ಕೆಳಗಿನ ರಾಜ್ಯಗಳು ವಿಶೇಷ ಸಂವಿಧಾನಿಕ ಸ್ಥಾನಮಾನ ಪಟ್ಟಿಗಳನ್ನು ಹೊಂದಿಸಿರಿ. 2 ಪಟ್ಟಿಯನ್ನು ಕೊಡಲಾಗಿದೆ. 1ನೇ ಪಟ್ಟಿಯಲ್ಲಿ ರಾಜ್ಯಗಳನ್ನು ಕೊಟ್ಟಿದೆ, 2ನೇ ಪಟ್ಟಿಯಲ್ಲಿ ಸಂವಿಧಾನಿಕ ಸ್ಥಾನಮಾನಗಳ ಬಗ್ಗೆ ಇದೆ. ಇಲ್ಲಿ ನೋಡಿ, ಜಮ್ಮು ಮತ್ತು ಕಾಶ್ಮೀರಿಗೆ ಸಂಬಂಧಪಟ್ಟಂಗೆ 2006ರಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ 2026ರಲ್ಲಿ ಏನಾಗಿದೆ ಅಂತ ಜಮ್ಮು ಮತ್ತು ಕಾಶ್ಮೀರಿಗೆ ಸಂಬಂಧಪಟ್ಟಂಥ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಲಾಗಿದೆ. ಓಕೆ, ಆದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಗುಡ್. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು? 370. ಓಕೆ, ಅದಾದ ನಾಗಾಲ್ಯಾಂಡ್, ಸಿಕ್ಕಿಂ, ಮಿಜೋರಾಂ. ಇಲ್ಲಿ ನಾವು ಏನು ನೋಡಬೇಕು ಅಂತಂತಂದರೆ ಮೊದಲಿಗೆ ಯಾವ ರಾಜ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಟ್ವಿ ಅಂತ ಅನ್ನುವಂಥದ್ದು. ಆ ಗಣದಲ್ಲಿ ಏನಾಗುತ್ತೆ? ಸಿಕ್ಕಿಂಗೆ 371. ಓಕೆ, ಅದಾದಮೇಲೆ ನಾಗಾಲ್ಯಾಂಡ್ 71A, ಮಿಜೋರಾಂ 71G. ನೀವು ರಾಜ್ಯಗಳ ಒಂದು ವಿಕಾಸ ಏನಿದೆಯಲ್ಲ, ಭಾರತದಲ್ಲಿ ರಾಜ್ಯಗಳ ವಿಕಾಸವನ್ನು ನೀವು ಓದ್ಕೊಂಡ್ಬಿಟ್ರೆ ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಹಿನ್ನೆಲೆಯನ್ನು ನಿಮಗೆ ಗೊತ್ತಾಗತ್ತೆ. ಐತಿಹಾಸಿಕ ಹಿನ್ನೆಲೆ ಗೊತ್ತಾದಂಥ ಸಂದರ್ಭದಲ್ಲಿ ಇದನ್ನ ಆರ್ಡರು ಕೂಡ ನೀವು ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಏನು ಉತ್ತರ ಏನು ಅಂತಂತಂದರೆ ಅಲ್ಪ 2 ಅಂದರೆ ಜಮ್ಮು ಕಾಶ್ಮೀರ 371, ನಾಗಾಲ್ಯಾಂಡಿಗೆ 371A, ಸಿಕ್ಕಿಂಗೆ 371, ಮಿಜೋರಾಂಗೆ 371G. ಕೆಳಗಿನ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಅನ್ನುವಂಥದ್ದು ಪ್ರಶ್ನೆ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಹಿಂಸೆಯನ್ನು ಪ್ರಮಾಣಪೂರ್ವಕವಾಗಿ ತ್ಯಜಿಸುವುದು. ಓಕೆ, ಈ ಹಿಂಸೆಯನ್ನು ತ್ಯಜಿಸುವುದು, ಆಸ್ತಿಯನ್ನು ಕಾಪಾಡುವುದು ಏನು? ಯಾವುದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಲ್ಲ. ಅದೇನದು? ಗುಡ್. ಯಾವುದು? 51A ಅಲ್ಲಿ ಕೊಟ್ಟಂಥ ಮೂಲಭೂತ ಏನು ಕರ್ತವ್ಯ. ಧಾರ್ಮಿಕ ಹಾಗೂ ಧರ್ಮಾರ್ಥ ಉದ್ದೇಶಗಳಿಗಾಗಿ ಸಂಸ್ಥೆಗಳ ಸ್ಥಾಪನೆ, ಅನುಪಾಲನೆ, ಮೂಲಭೂತ ಹಕ್ಕುಗಳು. ಏನಿದು ಕರೆಕ್ಟ್ ಇದೆ? ಆನ್ಸರು ಕರೆಕ್ಟ್ ಆಗಿದೆ. ಇನ್ನು ರಾಷ್ಟ್ರಗಳ ನಡುವೆ ನ್ಯಾಯಸಮ್ಮತವಾದ ಹಾಗೂ ಗೌರವಾನ್ವಿತವಾದ ಸಂಬಂಧವನ್ನು ಕಾಯ್ದುಕೊಳ್ಳುವುದು ಮೂಲಭೂತ ಕರ್ತವ್ಯಗಳು. ಜನತೆಯ ದುರ್ಬಲ ವರ್ಗಗಳವರ ಶೈಕ್ಷಣಿಕ, ಇಲ್ಲಿ ನೋಡಿ, ಮೂಲಭೂತ ಕರ್ತವ್ಯನ ಅಥವಾ ಬೇರೆ ಇದೆನಾ? ಇದು ತಪ್ಪಾಗಿದೆ. ಜನತೆಯ ದುರ್ಬಲ ವರ್ಗಗಳವರ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗಳನ್ನು ವಿಶೇಷ ಕಾಳಜಿಯೊಂದಿಗೆ ಪ್ರವರ್ತಿಸುವುದು. ಇದು ಏನಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿದೆ. ಹಾಗಾಗಿ ನಮ್ಮಿರ್ತಕ್ಕಂಥ ಉತ್ತರ ಏನು? B ಮತ್ತು D. ಕೆಲವು ಸಾರಿ ಡಬಲ್ ಉತ್ತರ ಇರುತ್ತೆ. ನಿಮಗೆ ಸರಿಯಾಗಿ ಗೊತ್ತಿದ್ದಂಥ ಸಂದರ್ಭದಲ್ಲಿ ನೀವು ಯಾವುದನ್ನು B ಆದರೂ ಹಾಕ್ಬೋದು, D ಆದರೂ ಹಾಕ್ಬೋದು. ಅಂಥ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂತ ಆ ಪ್ರಶ್ನೆಯನ್ನು ಕೆಲವು ಸಾರಿ ಹಿಂಪಡೆಯಲಾಗತ್ತೆ. ಭಾರತವು ಸಂಯುಕ್ತ ರಾಜ್ಯಗಳ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತಕ್ಕಂಥದ್ದು ಪದ ಏನು ಅಂತಂತಂದರೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಇರತಕ್ಕಂಥ ಒಂದು ಪರಿಭಾಷೆ ಆಗಿದೆ. ಆ ಕಾರಣಕ್ಕಾಗಿ ನಾವು 1998ರ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾನ್ಸೆಪ್ಟನ್ನು ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ಅದರಲ್ಲಿ ನೋಡ್ಬೋದು. ಓಕೆ, ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಇದು ಕೇಂದ್ರಾಡಳಿತ ಪ್ರದೇಶಗಳು ಅನ್ನುವಂಥದ್ದು ಕೇಂದ್ರದ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಈ ಉತ್ತರ ತಪ್ಪಾಗತ್ತೆ. ಇನ್ನು ಸಂಯುಕ್ತ ರಾಜ್ಯಗಳ ಒಕ್ಕೂಟ ಈ ರೀತಿಯಾದಂಥ ಎಲ್ಲಿಯೂ ಕೂಡ ಸಂವಿಧಾನದಲ್ಲಿ ಪ್ಲೇಸ್ ಬರೋದಿಲ್ಲ. ರಾಜ್ಯಗಳ ಸಂಯುಕ್ತ ಒಕ್ಕೂಟ, ಯೂನಿಯನ್ ಆ್ಯಂಡ್ ಫೆಡರೇಷನ್ ಇಲ್ಲ.
ರಾಜ್ಯಗಳ ಒಕ್ಕೂಟ. ಇದೇನಂತಂದರೆ ಇವು ನಾಲ್ಕು ಆಪ್ಷನ್ಗಳಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಈಸ್ ರಾಜ್ಯಗಳ ಒಕ್ಕೂಟ. ಆದರೆ ವಿಧಿ ಒಂದು ಏನು ಹೇಳುತ್ತೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್. ಅಂದರೆ ಯೂನಿಯನ್ ಅಂತ ಪದಕ್ಕೆ ನಾವು ಸಂಯುಕ್ತ ಅನ್ನುವಂಥ ಪದವನ್ನು ಬಳಸಿದ್ರೆ ಏನಾಗುತ್ತೆ, ರಾಜ್ಯಗಳ ಸಂಯುಕ್ತ. ಅಥವಾ ಯೂನಿಯನ್ಗೆ ನಾವು ಒಕ್ಕೂಟ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದರೆ ರಾಜ್ಯಗಳ ಒಕ್ಕೂಟ ಅನ್ನುವಂಥ ಪರಿಭಾಷೆಯನ್ನು ಕೊಡುತ್ತೆ. ಓಕೆ, ಇಲ್ಲಿ ಟ್ರಾನ್ಸ್ಲೇಷನ್ದು ಸ್ವಲ್ಪ ಇದು ಆದರೂ ಕೂಡ ಈ 3 ಆಪ್ಷನ್ಗಳನ್ನು ನೀವು ಎಲಿಮಿನೇಟ್ ಮಾಡಿದರೆ ನಿಮಗೆ ಸರಿಯಾದ ಉತ್ತರ ಬಂದೇ ಬರುತ್ತೆ. ಅಂದರೆ ಇದು ವಿಧಿ 1ರ ಬಗ್ಗೆ ಕೇಳ್ತಾ ಇದ್ದಾರೆ. ವಿಧಿ 1. ಕೆಳಗಿನವುಗಳಲ್ಲಿ ಯಾವ ವಿವರಣೆಗಳು ಸರಿಯಾಗಿವೆ? ಕೇಂದ್ರ ಹಣಕಾಸು ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾವಿಸುವಂತಿಲ್ಲ. ಹೌದು, ಈಗ ಹಣಕಾಸು ವಿಧೇಯಕ ಏನಿದೆಯಲ್ಲ, ಇದು ನಾವು ಅಗೇನ್ 1998ರಲ್ಲಿ ಹಣಕಾಸು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿತ್ತು ಮತ್ತು 2006ರಲ್ಲೂ ಕೂಡ ರಿಪೀಟ್ ಆಗ್ತಾಯಿದೆ. ಆ ಸಂದರ್ಭದಲ್ಲಿಯೂ ನಾನು ಹೇಳಿದ್ದೆ, ಈ ವಿಧಿ 110 ಏನಿದೆಯಲ್ಲ ಸರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಸಂವಿಧಾನದಲ್ಲಿ ಕೆಲವೊಂದಿಷ್ಟು ವಿಧಿಗಳಿದೆ, ಅವುಗಳ ಮೇಲೆ ಪದೇ ಪ್ರಶ್ನೆಗಳು ಬರುತ್ತೆ. ಅವನು ಮಾರ್ಕ್ ಮಾಡಿ ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು ಅನ್ನುವಂಥದ್ದು. ಓಕೆ, ಇಲ್ಲೇನಂತಂತಂದರೆ ಇದು ಒಂದು ವಿಶೇಷ ಅಧಿಕಾರ. ಯಾವುದು ಹಣಕಾಸು ವಿಧೇಯಕ ಏನಿದೆಯಲ್ಲ, ಹಣಕಾಸು ಮಸೂದೆ ಲೋಕಸಭೆಯ ವಿಶೇಷ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಇದು. ಹಾಗಾಗಿ ಏನಂತೆ, ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುವಂತಿಲ್ಲ. ದಿಸ್ ಒನ್ ಈಸ್ ಕರೆಕ್ಟ್. ಇನ್ನು ರಾಜ್ಯಸಭೆಯ ಹಣಕಾಸು ವಿಧೇಯಕವನ್ನು ಸ್ವೀಕರಿಸಿದ 14 ದಿನಗಳ ಅವಧಿಯೊಳಗಾಗಿ ತನ್ನ ಶಿಫಾರಸುಗಳೊಂದಿಗೆ ಲೋಕಸಭೆಗೆ ಹಿಂತಿರುಗಿಸಬೇಕು. ಅಂದರೆ ರಾಜ್ಯಸಭೆಗೆ ಏನಾದರೂ ಲೋಕಸಭೆ ಅದನ್ನು ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸಿದರೆ 14 ದಿನಗಳ ಒಳಗಾಗಿ ಲೋಕಸಭೆಗೆ ಅದನ್ನು ಹಿಂದಿರುಗಿಸಬೇಕು. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಹಣಕಾಸು ವಿಧೇಯಕಕ್ಕೆ ಸಂಬಂಧಿಸಿದ ರಾಜ್ಯಸಭೆಯ ಶಿಫಾರಸುಗಳನ್ನು ಲೋಕಸಭೆಯು ತಿರಸ್ಕರಿಸಿದರೆ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಸಂಸತ್ತು ವಿಧೇಯಕವನ್ನು ಜಾರಿಗೊಳಿಸಿದೆ ಎಂದು ಭಾವಿಸಲಾಗುತ್ತದೆ. ಅಂದರೆ 14 ದಿನಗಳ ಒಳಗಾಗಿ ರಾಜ್ಯಸಭೆ ಯಾವುದಾದ್ರೂ ಒಂದು ವಿಷಯವನ್ನು ತಿದ್ದುಪಡಿ ಮಾಡಿರಿ ಅಂತ ಏನಾದರೂ ಸಲಹೆಯನ್ನು ನೀಡಿತು ಅಂತ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಈ ಸಲಹೆಯನ್ನು ಲೋಕಸಭೆ ತಿರಸ್ಕರಿಸಿದರೆ ಆಲ್ರೆಡಿ ಲೋಕಸಭೆ ಪಾಸ್ ಮಾಡಿದಂಥ ವಿಧೇಯಕವೇ ಜಾರಿ ಆಗತ್ತೆ. ಇಲ್ಲ ಈ ಸಲಹೆಯನ್ನು ಒಪ್ಪಿಕೊಂಡ್ರೆ ಏನಾಗುತ್ತೆ, ತಿದ್ದುಪಡಿಯೊಂದಿಗೆ ಅದನ್ನು ಪಾಸ್ ಮಾಡಿ ಮತ್ತೆ ಏನು ಮಾಡ್ತಾರೆ, ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ. ಓಕೆ, ಹೀಗಾಗಿ ಏನಾಗುತ್ತೆ ಅಂತಂದರೆ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಎ ಇಸ್ ಕರೆಕ್ಟ್, ಆಪ್ಷನ್ ಬಿ ಈಸ್ ಕರೆಕ್ಟ್, ಆಪ್ಷನ್ ಸಿ ಈಸ್ ಕರೆಕ್ಟ್. ಈಗ ಆಪ್ಷನ್ ಡಿ ಇಲ್ಲಿ ಏನಿದೆ ನೋಡೋಣ. ಈಗ ಇಲ್ಲಿ ನೋಡಿ, ನಮಗೆ ಕೆಳಗಡೆ ಬಂದಾಗ ಏನಾಗುತ್ತೆ, ಕೇವಲ ಎ ಆ್ಯಂಡ್ ಬಿ ಅಂತ ಅನ್ನಲಿಕ್ಕಾಗೋದಿಲ್ಲ. ಹಾಗಾಗಿ ಎ ಕೂಡ ರಾಂಗ್, ಸಿ ಕೂಡ ರಾಂಗ್ ಆಗುತ್ತೆ. ಇನ್ನು ನಮಗೆ ಇರ್ತಕ್ಕಂಥ ಡೌಟ್ ಏನಂತಂದರೆ ಎ ಬಿ ಸಿನ ಅಥವಾ ಎ ಬಿ ಸಿ ಡಿನ, ಅಂದರೆ ಡಿ ಹೌದಾ ಅಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಲೋಕಸಭೆಯು ತನಗೆ ಶಿಫಾರಸಿಗೆಂದು ಕಳುಹಿಸಲಾದ ಹಣಕಾಸು ವಿಧೇಯಕವನ್ನು ಸ್ವೀಕರಿಸಿದ 14 ದಿನಗಳೊಳಗಾಗಿ ಹಿಂದಿರುಗಿಸದಿದ್ದರೆ ಆ ಅವಧಿ ಮುಗಿಯುವುದರೊಂದಿಗೆ ಸಂಸತ್ತು ಅದನ್ನು ಜಾರಿಗೊಳಿಸಿದೆ ಎಂದು ಭಾವಿಸಲಾಗುತ್ತದೆ. 14 ದಿನಗಳ ಚೌಕಟ್ಟು ಯಾರಿಗಿದೆ? ಲೋಕಸಭೆಗ ಅಥವಾ ರಾಜ್ಯಸಭೆಗ? ಗುಡ್, ಅದು ಚೌಕಟ್ಟಿರೋದು ಯಾರಿಗೆ? ರಾಜ್ಯಸಭಾ. ಆದರೆ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಲೋಕಸಭೆ. ಅಂದರೆ ರಾಜ್ಯಸಭಾದ ಏನು ವಿಷಯ ಅದಕ್ಕೆ ಸಂಬಂಧಪಟ್ಟಂಥ ನಿಯಮವನ್ನು ಲೋಕಸಭೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಇದೇನಾಗುತ್ತೆ, ತಪ್ಪಾಗತ್ತೆ. ಓಕೆ, ಇಲ್ಲಿರ್ತಕ್ಕಂಥ ಉತ್ತರ ಏನು? ಬಿ. ಇಲ್ಲಿ ನೋಡಿ, ಪ್ರಶ್ನೆಗಳು ಸರಳ ಅನಿಸಿದ್ರು ಕೂಡ ಇದು ನೀವು ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಪದಗಳನ್ನು ಸಂಸತ್ತು ಅಂತ ಇದ್ದಾರಾ, ಲೋಕಸಭೆ ಅಂತ ಇದ್ದಾರಾ, ರಾಜ್ಯಸಭೆ ಅಂತ ಇದ್ದಾರಾ ಅನ್ನೋದನ್ನು ನೀವು ಕ್ಲಿಯರಾಗಿ ಓದಲಿಲ್ಲ ಅಂತಂದರೆ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಸರಳ ಪ್ರಶ್ನೆಗಳಲ್ಲಿ ಕೂಡ ಏನು ಅಂತಂತಂದರೆ ನೀವು ಕೇರ್ಫುಲ್ ರೀಡಿಂಗನ್ನು ಮಾಡಬೇಕಾಗತ್ತೆ. ಪ್ರಶ್ನೆಗಳ ಸರಿಯಾದ ಓದು, ಕೇರ್ಫುಲ್ ರೀಡಿಂಗ್. ಹಣಕಾಸು ವಿಧೇಯಕ, ಹಣಕಾಸು ಮಸೂದೆ ಇದೊಂದು HYT ಟಾಪಿಕ್.
ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಕೆಳಕಂಡ ಯಾರೊಂದಿಗೆ ಸದಾ ಸಮಾಲೋಚಿಸಬೇಕು. ನೋಡಿ, ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಯಾರೊಂದಿಗೆ ಸಮಾಲೋಚಿಸಬೇಕು. ನೋಡಿ, ಮುಖ್ಯ ಅಂದರೆ ನಮ್ದು ಯಾರನ್ನ ನೇಮಕ ಮಾಡ್ತಾ ಇದ್ದೀವಿ ಈಗ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಯಾರನ್ನು ಸಮಾಲೋಚಿಸಬೇಕು ಅನ್ನುವಂಥದ್ದು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಕೇವಲ ಅವರೊಬ್ಬರೇ ಅಲ್ಲ. ಓಕೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇತರ ನ್ಯಾಯಾಧೀಶರು. ಓಕೆ, ಈಗ ನೋಡಿ, ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಅಟಾರ್ನಿ ಜನರಲ್ ಅವರು, ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಸಾಲಿಸಿಟರ್ ಜನರಲ್ಗಳು. ಇಲ್ಲೇನು ಅಂತ ಅಪಾಯಿಂಟ್ಮೆಂಟಲ್ಲಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಬರೋದೇ ಇಲ್ಲ. ಏನವರು? ದೇ ಆರ್ ಲಾ ಆಫೀಸರ್ ಆಫ್ ದಿ ಗೌರ್ಮೆಂಟ್. ಹಾಗಾಗಿ ಇವರು ನೇಮಕಾತಿಯಲ್ಲಿ ಯಾವುದೇ ಥರದಾದಂಥ ಏನಂತಂತಂದರೆ ಅಧಿಕಾರವನ್ನು ಹೊಂದಿಲ್ಲ. ನಮಗೇನಾಗುತ್ತೆ ಆ ಸಂದರ್ಭದಲ್ಲಿ? ಸಿ ಮತ್ತು ಡಿ ಎಲಿಮಿನೇಟ್ ಆಗುತ್ತೆ. ನಮಗೆ ಉಳಿದಂಥ ಆಪ್ಷನ್ಸ್ ಯಾವುದು? ಎ ಮತ್ತು ಬಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇವಲ ಮುಖ್ಯ ನ್ಯಾಯಮೂರ್ತಿಗಳನ್ನಷ್ಟೇ ನಾವು ಸಮಾಲೋಚನೆ ಮಾಡುವಂತಿಲ್ಲ. ಓಕೆ, ಈಗ ಏನಂತಂದರೆ ಉಳಿತಕ್ಕಂಥ ಆಪ್ಷನ್ ಯಾವುದು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರು. ಈ ವ್ಯವಸ್ಥೆಯನ್ನು ಏನಂತ ಕರೀತಾರೆ ಅಂತಂದರೆ ಕೊಲೆಜಿಯಂ ವ್ಯವಸ್ಥೆ ಅಂತ ಕರೀತಾರೆ. ವ್ಯವಸ್ಥೆ. ಓಕೆ, ಈ ಏನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಈ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 5 ಸ್ಟಾರ್ ಟಾಪಿಕ್, HYT ಟಾಪಿಕ್. ಭಾರತದ ಕಮ್ಯುನಿಸ್ಟ್ ಪಕ್ಷಗಳು 1964 ಮತ್ತು 1966ರಲ್ಲಿ ವಿಭಜನೆಗೊಂಡ ಪರಿಣಾಮವಾಗಿ ಕೆಳಕಂಡ ಯಾವ ಪಕ್ಷಗಳು ರಚಿತವಾದವು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. CPI, CPIM, SUCI, CPI, CPIM, CPI-ML, CPIM ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ, CPI-ML. CPI-CPIM ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ. ಇಲ್ಲಿ ಉತ್ತರ ಏನು ಅಂತಂದರೆ CPIM ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ ಮತ್ತು CPI-ML. ಓಕೆ, ಇಲ್ಲಿ ಇದೊಂದು ಅಷ್ಟೊಂದು ಆ ವರ್ಷದಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಬಟ್ ಮುಂದೆ ಕೇಳ್ತಾರೆ ಅಥವಾ 2026-27ರಲ್ಲಿ ಕೇಳ್ತಾರೆ ಅನ್ನೋದು ಡೌಟು. ಸೊ ಅಷ್ಟೊಂದು ಒತ್ತು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಬಟ್ ಉತ್ತರ ಇದ್ರದ್ದು ಏನು ಅಂತಂದರೆ ಸಿ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಕೆಳಕಂಡ ಯಾವ ಅಧಿಕಾರಗಳನ್ನು ಹೊಂದಿದೆ? ರಾಷ್ಟ್ರೀಯ ಆಯೋಗ. ಓಕೆ, ಪರಿಶಿಷ್ಟ ಜಾತಿಗಳಿಗೆ ಒದಗಿಸುವ ಸಂರಕ್ಷಣೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ತನಿಖೆ, ಉಸ್ತುವಾರಿ ನಡೆಸುವ ಅಧಿಕಾರ. ದಿಸ್ ಈಸ್ ಅ ಮೇನ್ ಮ್ಯಾಂಡೇಟ್ ಆಫ್ ಈ ಕಮಿಷನ್. ಈ ಆಯೋಗದ ಮುಖ್ಯ ಅಧಿಕಾರ ಪರಿಶಿಷ್ಟ ಜಾತಿಗಳ ಹಕ್ಕು ಸಂರಕ್ಷಣೆಗಳನ್ನು ನೀಡದಿರುವುದಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ದೂರುಗಳ ಬಗ್ಗೆ ವಿಚಾರಣೆ ನಡೆಸುವಂಥದ್ದು. ನೋಡಿ, ಇಲ್ಲಿ ತನಿಖೆ, ಉಸ್ತುವಾರಿ, ಓಕೆ, ಇದೇ ವಿಷಯದ ಬಗ್ಗೆನೇ ಇದೆ ಅಂತಂದರೆ ಈ ವಿಚಾರಣೆಯು ಕೂಡ ಇದೇ ವಿಷಯದ ಬಗ್ಗೆ ಕೊಟ್ಟಿರುವಾಗ ತನಿಖೆಯ ಜೊತೆಗೆ ಉಸ್ತುವಾರಿ ಜೊತೆಗೆ ವಿಚಾರಣೆಯನ್ನು ಕೂಡ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎ ಮತ್ತು ಬಿ ಅಲ್ಲಿ ಏನಾಗುತ್ತೆ ಅಂತಂದರೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಇನ್ನು ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಯೋಜನಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಲಹೆ ನೀಡುವ ಅಧಿಕಾರ. ಇಲ್ಲಿ ನೋಡಿ ಏನು ಹೇಳ್ತಾ ಇದೆ? ಜಾತಿಗಳಿಗೆ ಒದಗಿಸಲಾದ ಫಸ್ಟ್ ಸೆಂಟೆನ್ಸನ್ನು ಓದಿ. ಪರಿಶಿಷ್ಟ ಜಾತಿಗಳಿಗೆ ಒದಗಿಸಲಾದ ಸಂರಕ್ಷಣೆಗಳ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕೇವಲ ತನಿಖೆ ಉಸ್ತುವಾರಿ ಅಷ್ಟನ್ನೇ ತನಿಖೆಯನ್ನು ಅಷ್ಟೇ ಕೊಟ್ಟಿಲ್ಲ, ಉಸ್ತುವಾರಿನೂ ಕೊಟ್ಟಿದ್ದಾರೆ. ಉಸ್ತುವಾರಿ ಅಂದರೆ ಏನು? ಅದನ್ನು ಅರ್ಥ ಮಾಡಿಕೊಂಡು ಮತ್ತವ್ರು ಹೇಳಬೇಕು. ಅಂದರೆ ಈ ಆಯೋಗದ ಉದ್ದೇಶ ಏನಾಗುತ್ತೆ? ಸರ್ಕಾರಕ್ಕೆ ಅದನ್ನು ತಿಳಿಸ್ಬೇಕಾಗತ್ತೆ, ಸಂಸತ್ತಿಗೆ ಅದನ್ನು ತಿಳಿಸ್ಬೇಕಾಗತ್ತೆ. ಓಕೆ, ಎಲ್ಲ ವಿಷಯಗಳಲ್ಲಿ ಏನಾಗುತ್ತೆ? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯೂ ಕೂಡ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಈಗ ಫಸ್ಟ್ ಆಪ್ಷನ್ ಕರೆಕ್ಟು ಅಂತಂತಂದರೆ ಎರಡನೇದು ಕರೆಕ್ಟ್ ಆಗಬೇಕಾಗತ್ತೆ, ಮೂರನೇದು ಕರೆಕ್ಟ್ ಆಗಬೇಕಾಗತ್ತೆ. ಓಕೆ, ಸೊ ABC ಅಂತೂ ಕರೆಕ್ಟ್ ಇದೆ. ಹಾಗಾಗಿ ಏನಾಗುತ್ತೆ? D, C ಆಪ್ಷನ್ನು ನಮ್ಮದೇ ತಪ್ಪಾಗತ್ತೆ.
ಇಲ್ಲಿ ಉಳಿತಕ್ಕಂಥದ್ದು ಏನು ಅಂತಂದರೆ ABCD ಅಥವಾ ABC, ಅಂದರೆ ಡಿ ನಮ್ಮದಿಲ್ಲಿ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಓಕೆ, ಸಾರ್ವಜನಿಕ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನೀಡಬೇಕಾದ ಮೀಸಲಾತಿಯ ಪ್ರಮಾಣದ ಬಗ್ಗೆ ಶಿಫಾರಸು ಮಾಡುವ ಅಧಿಕಾರವು. ಪ್ರಮಾಣದ ಬಗ್ಗೆ ಶಿಫಾರಸು ಮಾಡುವ ಅಧಿಕಾರ ನೋಡಿ, ನೀವು ಇತ್ತೀಚೆಗೆ ಒಳ ಮೀಸಲಾತಿಯ ಬಗ್ಗೆ ಆಗಿರ್ಬೋದು ಅಥವಾ ಇತರೆ ಮೀಸಲಾತಿಗಳು ಕರ್ನಾಟಕದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಸಾಕಷ್ಟು ಬಾರಿ ಓದಿರ್ತೀರ. ಅದರ ನಿರ್ಧಾರಗಳನ್ನು ಯಾರು ತೊಗೊತಾರೆ? ಸರ್ಕಾರಗಳು ತೊಗೊಳುತ್ತೆ. ಆಯೋಗ ಇದ್ರ ಬಗ್ಗೆ ಸರಿಯಾದಂಥ ಆಯೋಗಕ್ಕೆ ಇದರ ಬಗ್ಗೆ ಅಧಿಕಾರ ಇಲ್ಲ, ಹೌದಲ್ಲ? ಸೊ ಈ ಶಿಫಾರಸು ಮಾಡ್ತಕ್ಕಂಥ ಅಧಿಕಾರ ಆಯೋಗಕ್ಕೆ ಇಲ್ಲ. ಏನಾಗುತ್ತೆ? ಆ ಕಾರಣಕ್ಕಾಗಿ ಡಿ ತಪ್ಪಾಗತ್ತೆ. ಹಾಗಾದರೆ ಉತ್ತರ ಏನಾಗುತ್ತೆ? ಸಿ. ಪ್ರಮಾಣದ ಬಗ್ಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇರಬೇಕು ಅನ್ನೋದ್ರ ಬಗ್ಗೆ. ಓಕೆ, ಕ್ವಶನ್ 17. ಕೆಳಗಿನ ಯಾವ ವರ್ಷಗಳಲ್ಲಿ ಅವಧಿ ಪೂರ್ವ ಚುನಾವಣೆಗಳು ನಡೆದು ಲೋಕಸಭೆಯ ಪುನರ್ರಚನೆಯಾಯಿತು? ಇಲ್ಲಿ ನೋಡಿ, ಏನಂತಂತಂದರೆ ನಿಮಗೆ ಸ್ವಲ್ಪ ಹಿಸ್ಟಾರಿಕಲಿ ನೀವು ಓದ್ಕೊಂಡಿದ್ರೆ ಗೊತ್ತಾಗತ್ತೆ. ಅದರ್ವೈಸ್ ಸ್ವಲ್ಪ ಅವಲೋಕನ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇಲ್ಲಿ 1971ರಲ್ಲಿ ಮೇಜರ್ ಇವೆಂಟ್ ಏನಾಗಿತ್ತು? ಬಾಂಗ್ಲಾದೇಶದ ಯುದ್ಧ. ನಿಮ್ಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಆಲ್ರೆಡಿ ಸರ್ಕಾರ ಇತ್ತು. ಓಕೆ, ಹಾಗಾಗಿ ಎ ಬರ್ತಕ್ಕಂಥ ಆಪ್ಷನ್ ಏನಾಗುತ್ತೆ ಇಲ್ಲಿ? ತಪ್ಪಾಗತ್ತೆ. ಇನ್ನು 89, 1980, 1999 ಈ 3 ವರ್ಷಗಳಲ್ಲಿ ಏನಾಗುತ್ತೆ ಅಂತಂದರೆ ಅವಧಿ ಪೂರ್ವ ಎಲೆಕ್ಷನ್ ನಡೆದು ಲೋಕಸಭೆ ಮತ್ತೊಮ್ಮೆ ರಚನೆ ಆಯಿತು. ಆಪ್ಷನ್ ಈಸ್ ಸಿ. ಕೆಳಗಂಡ ಯಾವ ಸದನಗಳಲ್ಲಿ ಪರಿಶಿಷ್ಟ ಜಾತಿಗಳು ಸ್ಥೂಲವಾಗಿ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೊಂದಿದ್ದಾರೆ? ನಾವು 2005ರ ಪ್ರಶ್ನೆ ಪತ್ರಿಕೆಯಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ, ಓಕೆ, ಅಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಇರ್ತಕ್ಕಂಥ ಮೀಸಲಾತಿಯನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅದೇ ರೀತಿಯಾಗಿ 104ನೇ ತಿದ್ದುಪಡಿಯ ಪ್ರಕಾರ ಇದನ್ನು ಆಂಗ್ಲೋ ಇಂಡಿಯನ್ಗೆ ಇರ್ತಕ್ಕಂಥ ಮೀಸಲಾತಿಯನ್ನು ರದ್ದುಗೊಳಿಸಿ SC ಮತ್ತು STಗಳಿಗೆ 2030ರವರೆಗೆ ಮೀಸಲಾತಿಯನ್ನು ವಿಸ್ತರಣೆ ಮಾಡಲಾಗಿದೆ ಅನ್ನುವಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ನಮಗೆ ಆ ಮೀಸಲಾತಿ ಇದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಆ ಕಾರಣಕ್ಕೆ ಉತ್ತರ ಏನಾಗುತ್ತೆ? ಲೋಕಸಭೆ ಮತ್ತು ವಿಧಾನಸಭೆ, ಅಂದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಈ ಮೀಸಲಾತಿ ಇಲ್ಲ. ಅದರ ಉತ್ತರ ಏನಾಗುತ್ತೆ ಸರ್? ಇವಾಗ ಸಿ. ಪ್ರಶ್ನೆ 19. ನ್ಯಾಯಾಂಗದ, ನಾನು ಆವಾಗಲೂ ಕೂಡ ಪದವಾಗಿ ಹೇಳಿದ್ದೆ, ಇದು ಕೆಲವೊಂದಿಷ್ಟು ತಿದ್ದುಪಡಿಗಳು ಬರ್ತವೆ. ಆ ತಿದ್ದುಪಡಿಗಳು ಒಂದು ರೀತಿಯಾಗಿ 5 ಸ್ಟಾರ್ ತಿದ್ದುಪಡಿಗಳು, ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರುತ್ತೆ, ಯಾವುದೇ ವರ್ಷದಲ್ಲಿ ಇರಲಿ ಅದು. ಓಕೆ, ಸೊ ಇದು ಕೂಡ 104, 106 ಆಲ್ರೆಡಿ ಹೇಳಿದ್ದೀನಿ ನಾನು, 73, 74 ಈ ರೀತಿ. ಓಕೆ, ನ್ಯಾಯಾಂಗದ ನಿಯಂತ್ರಣದ ಪ್ರಾಥಮಿಕ ಧ್ಯೇಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಅಂಶ ಸರಿಯಾಗಿದೆ? ನ್ಯಾಯಾಂಗ ನಿಯಂತ್ರಣ ಅಂದರೆ ಜುಡಿಷಿಯಲ್ ಕಂಟ್ರೋಲ್. ಓಕೆ, ಪ್ರಜೆಗಳ ಸವಲತ್ತುಗಳ ರಕ್ಷಣೆ, ಸಿವಿಲ್ ಹಕ್ಕುಗಳ ರಕ್ಷಣೆ, ವ್ಯಕ್ತಿಗಳಿಗೆ ಆಡಳಿತದಿಂದಾಗುವ ಅಕೃತ್ಯಗಳ ವಿರುದ್ಧ ರಕ್ಷಣೆ, ಖಾಸಗಿ ಹಕ್ಕುಗಳ ರಕ್ಷಣೆ. ಇಲ್ಲಿ ನೋಡಿ, ಜುಡಿಷಿಯಲ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡ್ತಾ ಇದೆ ನ್ಯಾಯಾಂಗ. ಯಾರನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ನ್ಯಾಯಾಂಗ? ಕೆಲವು ಸಾರಿ ನಮ್ಮ ಸಂವಿಧಾನದ ಪ್ರಕಾರ ವಿಧಿ ಭಾಗ 3ರ ಪ್ರಕಾರ ಏನು, ವಿಧಿ 12ರಲ್ಲಿ ಏನು ಮಾಡ್ತಾರೆ? ಪ್ರಭುತ್ವದ ವ್ಯಾಖ್ಯಾನವನ್ನು ಕೊಡ್ತಾರೆ. ವಿಧಿ 19ರಲ್ಲಿ ಆ ಪ್ರಭುತ್ವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಅಂದರೆ ಈ ವಿಧಿ 13 ಏನಿದೆ, ಏನೇನು ಮಾಡುತ್ತೆ? ಸರ್ಕಾರ ಪ್ರಭುತ್ವವನ್ನು ನಿಯಂತ್ರಣ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ. ಇದರ ಎಕ್ಸ್ಟೆಂಡೆಡ್ ಮೀನಿಂಗನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಹಾಗಾಗಿ ಇಲ್ಲೇನು ಆಗುತ್ತೆ? ಕೇವಲ ಪ್ರಜೆಗಳ ಸವಲತ್ತುಗಳ ರಕ್ಷಣೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕಿಂತ ಸ್ಪಷ್ಟವಾಗಿ ಏನಂತಂದರೆ ವ್ಯಕ್ತಿಗಳಿಗೆ ಆಡಳಿತದಿಂದ ಆಗ್ತಕ್ಕಂಥ ಅಕೃತ್ಯಗಳ ವಿರುದ್ಧ ರಕ್ಷಣೆ. ಇದು ಏನಾಗುತ್ತೆ? ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಆಗುತ್ತೆ. ಇನ್ನು ಪ್ರಶ್ನೆ 20. OBCಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಸಮಿತಿ ಆಯೋಗಗಳ ಅನುಕ್ರಮಣಿಕೆಯನ್ನು ಆಯ್ಕೆ ಮಾಡಿ. ಹಾವನೂರು ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ವೆಂಕಟಸ್ವಾಮಿ ಆಯೋಗ,
ನಾಗನಗೌಡ ಆಯೋಗ. ಇವುಗಳಲ್ಲಿ ಏನಂತಂತಂದರೆ OBCಯ ಮೊದಲನೇ ಆಯೋಗ, ಎರಡನೇ ಆಯೋಗ, ಮೂರನೇ ಆಯೋಗ ಅಂತ ನಾವು ಕರಿತೀವಿ. ಓಕೆ, ಆ ದೃಷ್ಟಿಕೋನದಲ್ಲಿ ನಾಗನಗೌಡ ಒಂದು ಈ OBCಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ 4 ಇವೆಲ್ಲ ಆಯೋಗಗಳಿದಾವಲ್ಲ, ಭಾಳ ಇಂಪಾರ್ಟೆಂಟ್ ಇದೆ. ನಾಗನಗೌಡ ಸಮಿತಿ, ಅದೇ ರೀತಿ ಆಯೋಗ ಅಂತ ಕೊಡ್ತಾಯಿದ್ದಾರೆ. ಸಮಿತಿ ಮೊದಲಾಯಿತು, ಅದಾದಮೇಲೆ 3 ಆಯೋಗಗಳನ್ನು, ಹಾವನೂರು ಆಯೋಗ 1ನೇ ಆಯೋಗ, ವೆಂಕಟಸ್ವಾಮಿ ಆಯೋಗ 2ನೇ ಆಯೋಗ, ಚಿನ್ನಪ್ಪ ರೆಡ್ಡಿ 3ನೇ ಆಯೋಗ OBCಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ನೋಡಿ ಇಲ್ಲಿ ಏನಂತ, ನಾಗನಗೌಡ ಸಮಿತಿಯನ್ನು 1960ರಲ್ಲಿ ನೇಮಕ ಮಾಡಲಾಯಿತು. ಇನ್ನು ಹಾವನೂರವರ ಆಯೋಗವನ್ನು 1972ರಲ್ಲಿ, ವೆಂಕಟಸ್ವಾಮಿ ಆಯೋಗವನ್ನು 1983ರಲ್ಲಿ, ಚಿನ್ನಪ್ಪ ರೆಡ್ಡಿ ಆಯೋಗವನ್ನು 1988ರಲ್ಲಿ. ಇಲ್ಲೇನಂತಂತಂದರೆ ಇದನ್ನು ಮೆಮೊರೈಸ್ ಮಾಡಿ, ಬಯಾಟ್ ಮಾಡಿ. ಓಕೆ, ಇಲ್ಲಿ ಉತ್ತರ ಏನಾಗುತ್ತೆ, ಇದು ಆನ್ಸರ್ ಈಸ್ ಸಿ. ಇದು ಯಾವುದೇ ಸಂದರ್ಭದಲ್ಲಿ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆ ಇದೆ. 5 ಸ್ಟಾರ್ ಟಾಪಿಕ್. 5 ಸ್ಟಾರ್ ಆಯೋಗಗಳು. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ತಿದ್ದುಪಡಿಗಳು, ಕೆಲವೊಂದಿಷ್ಟು ಆಯೋಗಗಳು, ಕೆಲವೊಂದಿಷ್ಟು ಸಮಿತಿಗಳು ಅವನು ಯಾವ ಸಂದರ್ಭದಲ್ಲಿ ಆದರೂ ಕೇಳ್ಬೋದು. 2026ರಲ್ಲೂ ಕೇಳ್ಬೋದು, 2030ರಲ್ಲೂ ಕೇಳ್ಬೋದು. ಓಕೆ, ಆ ಕಾರಣಕ್ಕಾಗಿ ಇದೆಲ್ಲ ಇಟರ್ನಲ್ ಟಾಪಿಕ್ಸ್, ಇವನ್ನ ನೀವು ಮೆಮರೈಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಎಲ್ಲರಿಗೂ ಈಗ 2006ಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಅನಲೈಸ್ ಮಾಡಿದ್ವಿ. ಓಕೆ, 1998, 99, 2005, 2006 ನಾವು ಆಲ್ರೆಡಿ ಅನಲೈಸ್ ಮಾಡಿದ್ವಿ 4 ದಿನಗಳಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದಂಥ ಎಲ್ಲ KASಗೆ ಸಂಬಂಧಪಟ್ಟಂಥ ಪಾಲಿಟಿ ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ